ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಇಬ್ಬರು ಅದು ಏನು ಮಾತುಗಳನ್ನು ಹೇಳಿದರು ಅಂದರೆ ನಿಜಕ್ಕೂ ನಂಬಕ್ಕಾಗಲ್ಲ. ಅಷ್ಟು ಶಾಕಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟುಬಿಟ್ರು ಇವರಿಬ್ಬರು ಜಗಳ ಇವತ್ತು ಬೀದಿಗೆ ಬರುತ್ತೆ ಅಂತ ಕನಸು ಮನಸ್ಸಲ್ಲಿ ಯಾರೂ ಅಂದ್ಕೊಂಡಿರಲಿಲ್ಲ. ಚಿಕ್ಕ ವಯಸ್ಸಿನಿಂದ ಇವತ್ತಿನ ತನಕ ಯಾವಾಗಲೂ ಒಟ್ಟಿಗೆ ಇದ್ದಂಥವ್ರು, ಆದರೆ ನಿನ್ನೆ ಮೊನ್ನೆಯಿಂದ ಏನು ಜಗಳ ಆಡ್ತಿದ್ದಾರೆ, ಏನು ಕತೆ? ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅವರಿಗೆ ತಮ್ಮಂದರು. ನನ್ನ ಹೊಡ ಹುಟ್ಟಿದ ತಮ್ಮಂದರಿಗಿಂತ ರಾಮುಲು ನನಗೆ ಹೆಚ್ಚು, ರಾಮುಲು ನನಗೆ ತಮ್ಮಂತರ. ಅಂತಹ ಸತೀಶ್ ಜಾರಕಿಹೊಳಿಗೆ ಅಲ್ಟರ್ನೇಟಿವ್ ಲೀಡರ್ನನ್ನು ಕಾಂಗ್ರೆಸ್ ಒಳಗೆ ಕ್ರಿಯೇಟ್ ಮಾಡಬೇಕು ಅಂತಂದರೆ ಈಗ ಸದ್ಯಕ್ಕೆ ರಾಮುಲು ಒಬ್ಬರು ಸಿಕ್ಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಅಂತಹ ಸತೀಶ್ ಜಾರಕಿಹೊಳಿನ ಸೈಡ್ಲೈನ್ ಮಾಡೋಕೆ ಒಂದು ವೆಪನ್ ಬೇಕಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ದಟ್ ವೆಪನ್ ಈಸ್ ಶ್ರೀರಾಮುಲು. ಈ ಉಸ್ತುವಾರಿಗಳಂತ ಏನಿರ್ತಾರಲ್ಲ, ಇವ್ರನ್ನ ಏನಕ್ಕೆ ಕಳಿಸ್ತಾರೆ? ಅಲ್ಲಿ ಸಮಸ್ಯೆಗಳನ್ನು ಸರಿ ಮಾಡಿ ಅಂತ ಕಳಿಸ್ತಾರೆ. ಇವ್ರು ಬಂದು ಸಮಸ್ಯೆ ಸರಿ ಮಾಡಿ ಆ ಅಗ್ಗಿಷ್ಟಿಗೆ ಆರಿಸಿ ಅಂತಂದರೆ ಆ ಅಗ್ಗಿಷ್ಟಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಹೋಗ್ತಾರೆ. ಆ ಸಂಡೂರು ಬೈ ಎಲೆಕ್ಷನ್ಸಲ್ಲಿ ಆ ಬಂಗಾರು ಹನುಮಂತು ಸೋತಿದ್ದು ನಿಮ್ಮಿಂದಾನೇ ಅಂತ ಹೇಳಿ ರಾಮುಲುರವರಿಗೆ ಎಡ್ಡ ಬಡ್ಡ ಜಾಡಿಸ್ಬಿಟ್ರು. ಬೇಕು ಅಂದರೆ ಪಕ್ಷದಲ್ಲಿ ಇಡ್ತೀನಿ, ಇಲ್ಲಾಂದರೆ ಪಕ್ಷ ಬಿಟ್ಟು ಹೋಗ್ತೀನಿ. ಅದರಲ್ಲೂ ಆ ಬಂಗಾರು ಹನುಮಂತು ಸೋಲೋದಕ್ಕೆ ನಾನಲ್ಲ ಕಾರಣ. ಒಂದು ವೇಳೆ ನಿಮಗೆ ಕುತೂಹಲ ಇದ್ದರೆ ತನಿಖೆ ಮಾಡಿಸಿ ಅಂತ ರಾಮುಲು ಹೇಳಿದ್ದಾರೆ. ಏನ್ರಿ ನನ್ನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಆ ಅಗರ್ವಾಲು. ಎಷ್ಟು ಅಸಹ್ಯವಾಗಿ ನಾನು ನೋಡಿದ್ರೆ ಗೊತ್ತಾ? ನೋಡಿ, ಒಂದೇ ಒಂದು ಕೋರ್ ಕಮಿಟಿ ಮೀಟಿಂಗ್ ಇವತ್ತು ಈ ಇಬ್ಬರು ಕುಚಿಕುಗಳ ಜಗಳವನ್ನು ಬಹಿರಂಗಪಡಿಸಿ ಬೀದಿಗೆ ತಂದು ನಿಲ್ಲಿಸಿಬಿಡ್ತು. ನಮಸ್ಕಾರ, ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ನಮ್ಮ ವಿಡಿಯೋ, ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವರಿಬ್ಬರು ಜಗಳ ಇವತ್ತು ಬೀದಿಗೆ ಬರುತ್ತೆ ಅಂತ ಕನಸು ಮನಸ್ಸಲ್ಲಿ ಯಾರೂ ಅಂದ್ಕೊಂಡಿರಲಿಲ್ಲ. ಏನ್ರಿ, ಒಂದಾನೊಂದು ಕಾಲದಲ್ಲಿ ಚಡ್ಡಿ ದೋಸ್ತುಗಳಾದಂಥವ್ರು, ಚಿಕ್ಕ ವಯಸ್ಸಿನಿಂದ ಇವತ್ತಿನ ತನಕ ಯಾವಾಗಲೂ ಒಟ್ಟಿಗೆ ಇದ್ದಂಥವ್ರು, ಆದರೆ ನಿನ್ನೆ ಮೊನ್ನೆಯಿಂದ ಏನು ಜಗಳ ಆಡ್ತಿದ್ದಾರೆ, ಏನು ಕತೆ? ಈ ಬೀದಿಗೆ ಬಂದ್ಬಿಡ್ತವ್ರ ಜಗಳ. ಇವತ್ತಿಗೂ ಸುಮಾರು ಜನರಿಗೆ ಈ ಜಗಳ ನಾಟಕ ಇರ್ಬೋದು, ಅಥವಾ ಇದೊಂದು ಕೆಟ್ಟ ಕನಸಿರ್ಬೋದು. ಇವರಿಬ್ಬರು ಜಗಳ ಆಡಿದಾರ, ಹೈಲಿ ಇಂಪಾಸಿಬಲ್ ಅಂತ ಅನ್ಕೊಳ್ತಿದ್ದಾರೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಪ್ರಾಯಶಃ ನಿಮಗೆ ಗೊತ್ತಾಗಿರುತ್ತೆ. ಎಸ್, ಕರ್ನಾಟಕ ಪಾಲಿಟಿಕ್ಸಿನ ಕುಚಿಕುಗಳಾಗಿರುವಂತಹ ಭಾರತೀಯ ಜನತಾ ಪಾರ್ಟಿಯ ನಾಯಕರಾದಂತಹ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಅವರ ಬಗ್ಗೆ. ನೋಡಿ, ಒಂದೇ ಒಂದು ಕೋರ್ ಕಮಿಟಿ ಮೀಟಿಂಗ್ ಇವತ್ತು ಈ ಇಬ್ಬರು ಕುಚಿಕುಗಳ ಜಗಳವನ್ನು ಬಹಿರಂಗಪಡಿಸಿ ಬೀದಿಗೆ ತಂದು ನಿಲ್ಲಿಸಿಬಿಡ್ತು. ಮೊನ್ನೆ ಅಷ್ಟೇ ಒಂದು ಕೋರ್ ಕಮಿಟಿ ಮೀಟಿಂಗ್ ಆಯಿತು. ಕೋರ್ ಕಮಿಟಿ ಮೀಟಿಂಗ್ ಆಗಿದ್ದು ಉದ್ದೇಶನೇ ಬೇರೆ. ಕೋರ್ ಕಮಿಟಿ ಮೀಟಿಂಗ್ ಏನಕ್ಕಾಯಿತು ಅಂತಂದರೆ, ಇದೇ ವಿಜಯೇಂದ್ರ ಮತ್ತು ಯತ್ನಾಳ್ರವರ ಜಗಳವನ್ನು ನಿಲ್ಲಿಸೋದಕ್ಕೆ, ಜೊತೆಗೆ ಏನು ಮಾಡಬಹುದು ಮುಂದೆ, ಈ ವೈಮನಸ್ಸು ಸರಿ ಹೋಗೋದಕ್ಕೆ ಏನು ಮಾಡಬಹುದು ಅನ್ನುವಂತಹ ಕಾರಣದಿಂದ ಕೋರ್ ಕಮಿಟಿ ಮೀಟಿಂಗ್ ಆಯಿತು. ಈ ಕೋರ್ ಕಮಿಟಿ ಮೀಟಿಂಗಲ್ಲಿ ಈ ಸೆಂಟ್ರಲ್ BJPಯವರು ರಾಜ್ಯಕ್ಕೆ ಒಬ್ಬ ಉಸ್ತುವಾರಿ ಅಂತ ಒಬ್ಬ ಲೀಡರ್ನ ನೇಮಕಾತಿ ಮಾಡಿರ್ತಾರೆ. ಹಾಗೆ ಅಗರ್ವಾಲ್ ಅನ್ನುವಂತಹ ಒಬ್ಬ ಲೀಡರ್, ಇಲ್ಲಿ ಉತ್ತರ ಪ್ರದೇಶದ ಲೀಡರ್, ಅವರು ನಮ್ಮ ಕರ್ನಾಟಕದ ಉಸ್ತುವಾರಿ ಆಗಿದ್ದಾರೆ. ಅವರು ಉಸ್ತುವಾರಿ ಆದಂಥ ಸಂದರ್ಭದಲ್ಲಿ ಕೋರ್ ಕಮಿಟಿ ಮೀಟಿಂಗ್ನ ಅಧ್ಯಕ್ಷತೆ ವಹಿಸಿದ್ರು. ಕೋರ್ ಕಮಿಟಿ ಮೀಟಿಂಗಲ್ಲಿ ಮಾತಾಡೋ ಅಂತಂದರೆ, ಆ ಸಂಡೂರು ಬೈ ಎಲೆಕ್ಷನ್ಸಲ್ಲಿ ಆ ಬಂಗಾರು ಹನುಮಂತು ಸೋತಿದ್ದು ನಿಮ್ಮಿಂದಾನೇ ಅಂತ ಹೇಳಿ ರಾಮುಲುರವರಿಗೆ ಎಡ್ಡ ಬಡ್ಡ ಜಾಡಿಸ್ಬಿಟ್ರು. ರಾಮುಲು ಈಸ್ ನಾಟ್ ಎ ಆರ್ಡಿನರಿ ಲೀಡರ್ ರೀ. ಕರ್ನಾಟಕದಲ್ಲಿ ಸಾಮಾನ್ಯವಾಗಿರುವಂಥ ಲೀಡರ್ ಅಲ್ಲ. ಒಂದು ಪ್ರತ್ಯೇಕ ಸಮುದಾಯವನ್ನು ಯಥಾಶಕ್ತಿ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿರೋರು ಮಾಸ್ ಲೀಡರ್ ರೀ. ಮೋದಿ ಬಣದಲ್ಲಿ ಗುರುತಿಸಿಕೊಂಡಂತಹ ಸ್ಟೇಟ್ ಲೀಡರ್ ಅಂತ ಯಾರಾದರೂ ಇದ್ದರೆ ದಟ್ ಈಸ್ ರಾಮುಲು. ನೀವು ಏಕಾಏಕಿ ಬಂದು ಸಂಡೂರಲ್ಲಿ ಬೈ ಎಲೆಕ್ಷನ್ ಸೋತಿದ್ದು ನಿಮ್ಮಿಂದಾನೇ, ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದರೆ ಯಾರು ತಾನೇ ಅಕ್ಸೆಪ್ಟ್ ಮಾಡ್ತಾರೆ? ಈ ಉಸ್ತುವಾರಿಗಳಂತ ಏನಿರ್ತಾರಲ್ಲ, ಇವ್ರನ್ನ ಏನಕ್ಕೆ ಕಳಿಸ್ತಾರೆ? ಅಲ್ಲಿ ಸಮಸ್ಯೆಗಳನ್ನು ಸರಿ ಮಾಡಿ ಅಂತ ಕಳಿಸ್ತಾರೆ. ನೀವಲ್ಲಿ ರಾಜಭಾರ ಮಾಡಿ ಅಂತ ಕಳಿಸಲ್ಲ. ಇವ್ರು ಬಂದು ಸಮಸ್ಯೆ ಸರಿ ಮಾಡಿ ಆ ಅಗ್ಗಿಷ್ಟಿಗೆ ಆರಿಸಿ ಅಂತಂದರೆ ಆ ಅಗ್ಗಿಷ್ಟಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಹೋಗ್ತಾರೆ. ತುಪ್ಪ ಹಾಕಿ ಇವತ್ತು ದೊಡ್ಡ ಬೆಂಕಿ ಹಚ್ಚಿ ಹೋಗಿದ್ದಾರೆ. ನಾನು ಆಗಲೇ ಹೇಳಿದೆ, ಆ ಕೋರ್ ಕಮಿಟಿ ಮೀಟಿಂಗ್ ಆಗಿದ್ದು ಆ ಯತ್ನಾಳು ಮತ್ತು ವಿಜಯೇಂದ್ರ ಅವ್ರ ಜಗಳನ ಕಡಿಮೆ ಮಾಡೋದಕ್ಕೆ, ಮುಂದೆ ಸಂಘಟನೆಯನ್ನು ಹೆಂಗೆ ಮಾಡಬೇಕು, ಏನೆಲ್ಲ ಪದಾಧಿಕಾರಿಗಳ ಆಯ್ಕೆ ಅಂತಕ್ಕಂಥದ್ದು ಆಗಬೇಕು ಅನ್ನೋ ಕಾರಣಕ್ಕೆ. ಆದರೆ ಆ ಕೋರ್ ಕಮಿಟಿಯೊಳಗೆ ಆಗಿದ್ದ ರಾಮಾಯಣನೇ ಬೇರೆ. ಮಾತಾಡಿ ಅಂದರೆ ಈ ವಿಷಯ ತೆಗೆದ್ರು. ರಾಮುಲು ಅವ್ರ ಮೇಲೆ ಯಾವಾಗ ಆರೋಪ ಮಾಡಿದ್ರು, ರಾಮುಲು ಇಮಿಡಿಯೇಟಾಗಿ ರೆಬಲ್ ಆಗಿಬಿಟ್ರು. ನಿಮ್ಮ ಪಕ್ಷದಲ್ಲಿ ನಾನು ಇರಲ್ಲ ರೀ, ಏನು ಅನ್ಕೊಂಡಿದ್ದೀರಿ ನನ್ನ ಅಂತೆಲ್ಲ ರಾಮುಲುರವರು ಇದು ಮಾಡಿದರು. ಅದಾದಮೇಲೆ ನಿಮ್ಮ ಮುಂದೆ ಯಾರು ಬಂದು ಕಂಪ್ಲೇಂಟ್ ಹೇಳಿದ್ದಾರೆ ನನ್ನ ಬಗ್ಗೆ ಅನ್ನೋದು ನನಗೆ ಗೊತ್ತಿದೆ. ಆ ಬಂಗಾರು ಹನುಮಂತು ಅಂದರೆ ಏನು ಈ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ಸಲ್ಲಿ BJP ಕ್ಯಾಂಡಿಡೇಟ್ ಆಗಿ ನಿಂತಿದ್ರಲ್ಲ, ಅವರು ಮತ್ತು ಜನಾರ್ದನ್ ರೆಡ್ಡಿ ಬಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿದೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ಬೇಕು ಅಂದರೆ ಪಕ್ಷದಲ್ಲಿ ಇಡ್ತೀನಿ, ಇಲ್ಲಾಂದರೆ ಪಕ್ಷ ಬಿಟ್ಟು ಹೋಗ್ತೀನಿ. ಅದರಲ್ಲೂ ಆ ಬಂಗಾರು ಹನುಮಂತು ಸೋಲೋದಕ್ಕೆ ನಾನಲ್ಲ ಕಾರಣ. ಒಂದು ವೇಳೆ ನಿಮಗೆ ಕುತೂಹಲ ಇದ್ದರೆ ತನಿಖೆ ಮಾಡಿಸಿ ಅಂತ ರಾಮುಲು ಹೇಳಿದ್ದಾರೆ. ಅದಾದಮೇಲೆ ನಾನು RSS ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ, ನಾನು ಸೆಂಟ್ರಲ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ, ನನ್ನ ಬಗ್ಗೆನೇ ಇವರು ಚಾಡ ಚೂಸ್ತಾರೆ, ಇವ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಈ ಕಡೆ ರಾಮುಲು. ಸರಿ, ಇದೆಲ್ಲ ಆದಮೇಲೆ ಇಂಡಿವಿಜುವಲ್ ಆಗಿ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತು ರಾಮುಲು ಅವರಿಗೆ ಒಂದು ಇಂಟರ್ವ್ಯೂ ಮಾಡಿದರು.
ಮಾಧ್ಯಮದವರೆಲ್ಲ ಹೋಗಿ ಒಂದಿಷ್ಟು ಗೊಂದಲಗಳನ್ನು ಸರಿಪಡಿಸ್ಲಿ ಅಂತ ಕೇಳಿದರು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಇಬ್ಬರು ಅದು ಏನು ಮಾತುಗಳನ್ನು ಹೇಳಿದರು ಅಂದರೆ ನಿಜಕ್ಕೂ ನಂಬಕ್ಕಾಗಲ್ಲ, ಅಷ್ಟು ಶಾಕಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟುಬಿಟ್ರು ಇಬ್ಬರು. ಯಾಕೆ ಅಂತಂದರೆ ಒಂದಾನೊಂದು ಕಾಲದಲ್ಲಿ ಏನು ರೀ ಅವರು ಪಾಲಿಟಿಕ್ಸಿಗೆ ಎಂಟ್ರಿ ಆಗೋ ಮುಂಚೆಯಿಂದನೂ ಫ್ರೆಂಡ್ಸ್ ಆಗಿದ್ದವರು. ಪಾಲಿಟಿಕ್ಸ್ನಲ್ಲೂ ಕೂಡ ಅಷ್ಟೇ ಆತ್ಮೀಯತೆಯಿಂದ ಒಗ್ಗಟ್ಟಾಗಿ ಜನಾರ್ದನ್ ರೆಡ್ಡಿ ಯಾವಾಗಲೂ ಒಂದು ಮಾತು ಹೇಳೋರು. ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರಿಗೆ ತಮ್ಮಂದರು. ಆದರೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಹೆಂಗೆ ಹೇಳ್ತಿದ್ರು ಬಳ್ಳಾರಿ ವಲಯದಲ್ಲಿ ಅಂತಂದರೆ, ನನ್ನ ಹೊಡ ಹುಟ್ಟಿದ ತಮ್ಮಂದರಿಗಿಂತ ರಾಮುಲು ನನಗೆ ಹೆಚ್ಚು, ರಾಮುಲು ನನಗೆ ತಮ್ಮನ ಥರ, ನನ್ನ ತಮ್ಮನ ಥರ ಆತ್ಮೀಯ ಮಿತ್ರ ನಂಗೆ ರಾಮುಲು ಅಂತೆಲ್ಲ ಜನಾರ್ದನ್ ರೆಡ್ಡಿ ಹೇಳ್ಕೊಂಬರ್ತಾಯಿದ್ರು. ರಾಮುಲು ಅಷ್ಟೇ ಅಭಿಮಾನವನ್ನು ಜನಾರ್ದನ್ ರೆಡ್ಡಿ ಮೇಲೆ ತೋರಿಸ್ತಾಯಿದ್ರು. ಬಟ್ ಈ ವಾಟ್ ಹ್ಯಾಪೆಂಡ್, ಏನಾಗಿದೆ ಅಂಥದ್ದು ಗೊತ್ತಾಗ್ತಾ ಇಲ್ಲ. ಆದರೆ ಎಲ್ಲದರ ಜೊತೆಗೆ ಜನಾರ್ದನ್ ರೆಡ್ಡಿ ಗಣಿಗಾರಿಕೆ ಕೇಸಲ್ಲಿ ಜೈಲಿಗೆ ಹೋದಾಗ ಅಷ್ಟಿಷ್ಟು ಕಷ್ಟ ಅನುಭವಿಸಿಲ್ಲ ರಾಮುಲು, ಅಷ್ಟಿಷ್ಟು ಕಷ್ಟ ಅನುಭವಿಸಿಲ್ಲ. ಯಾಕೆಂತಂದರೆ ಅವ್ರದ್ದೆಲ್ಲ ಹೆಂಗಿತ್ತು ಬಳ್ಳಾರಿ ಒಳಗಡೆ ಅಂತಂದರೆ, ಇಟ್ಸ್ ಎ ಟ್ರಾನ್ಸಾಕ್ಷನ್ ಲೈಫ್ ಸ್ಟೈಲ್ ಅವ್ರದ್ದು. ಈ ಕಡೆ ಬಿಸ್ನೆಸ್ ಇತ್ತು, ಈ ಕಡೆ ರಾಜಕಾರಣ ಇತ್ತು. ಅವರ ರಾಜಕಾರಣವನ್ನು ಇನ್ಫ್ಲೂಯೆನ್ಸ್ ಆಗಿ ಇಟ್ಕೊಂಡು, ಅದನ್ನು ಅಸ್ತ್ರವಾಗಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ರು. ಅದೇ ಬಿಸ್ನೆಸ್ಸನ್ನು ಅಸ್ತ್ರವಾಗಿ ಇಟ್ಕೊಂಡು ಈ ಕಡೆ ರಾಜಕಾರಣ ಮಾಡ್ತಿದ್ರು. ಬೋತ್ ಆರ್ ವೆರಿ ವೆಲ್. ಅದರಲ್ಲೂ ನೀವು ಅಬ್ಸರ್ವ್ ಮಾಡಿ, ಒಂದಾನೊಂದು ಕಾಲದಲ್ಲಿ ಬಳ್ಳಾರಿ ಅನ್ನೋದು ಕಾಂಗ್ರೆಸ್ಸಿನ ಭದ್ರಕೋಟೆ. ಸೋನಿಯಾ ಗಾಂಧಿ ಬಂದು ಎಲೆಕ್ಷನ್ ನಿಂತ್ಕೊಂಡಿದ್ರಲ್ಲಿ MP ಎಲೆಕ್ಷನ್ಸ್. ಬಟ್ ಯಾವಾಗ ಇವರಿಬ್ಬರು ಬಳ್ಳಾರಿ ಪಾಲಿಟಿಕ್ಸಿಗೆ ಎಂಟ್ರಿ ಕೊಟ್ಟರಲ್ಲ, ಕಾಂಗ್ರೆಸ್ಸನ್ನು ಎತ್ತಿ ಸೈಡಿಗೆ ಹಾಕ್ಬಿಟ್ರು. ನಿಮ್ಗೆ ಸಂಡೂರು ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇ ಇಲ್ಲ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಇವರಿಬ್ಬರು ಒಟ್ಟಿಗೆ ಇರುವಂತಹ ಸಂದರ್ಭದಲ್ಲಿ. ಬಟ್ ಯಾವಾಗ ಜನಾರ್ದನ್ ರೆಡ್ಡಿ ಜೈಲು ಪಾಲಾದರೋ, ರಾಮುಲು ಅವರನ್ನು ಬಿಟ್ಟರೋ, ರಾಮುಲು ಅವರು ಯಾವಾಗ ಇಂಡಿವಿಜುವಲ್ ಆಗಿ ಬಳ್ಳಾರಿಯಲ್ಲಿ ಪಾಲಿಟಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಕಾಂಗ್ರೆಸ್ ಚಿಗುರು ಒಡೆದುಕೊಳ್ಳುತ್ತೆ. ಮತ್ತು ಈಗ ಕಾಂಗ್ರೆಸ್ ಭದ್ರಕೋಟೆಯಾಗಿ ಬಳ್ಳಾರಿ ಹೊರಹೊಮ್ತಾ ಇದೆ. ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿದೆ ಬಳ್ಳಾರಿ. ಅಂದರೆ ಈಗ ಬಳ್ಳಾರಿಯೊಳಗಡೆ BJP ಬರಬೇಕು ಅಂತಂದರೆ ಇವರಿಬ್ಬರು ಒಂದಾಗಲೇಬೇಕು. ಒಂದಾಗಲಿಲ್ಲ ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಅನ್ನುವಂತಹ ಸಿಚುವೇಶನ್ಗೆ ಇವತ್ತು ಬಂದು ನಿಂತಿದೆ. ನಾನು ಆಗಲೇ ಹೇಳಿದೆ, ರಾಮುಲ್ ಸಾಮರ್ಥ್ಯ ಏನು, ರಾಮುಲ್ ಲೀಡರ್ಶಿಪ್ ಏನು, ಕರ್ನಾಟಕಕ್ಕೆ ಎಷ್ಟೆಲ್ಲ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದ ಜನತೆಗೆ ಅಗರ್ವಾಲ್ ಅಂದರೆ ಯಾರು ಅಂತ ಗೊತ್ತಾ? ಹೂ ಇಸ್ ಅಗರ್ವಾಲ್ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಅದೇ ನೀವು ರಾಮುಲ್ ಯಾರು ಅಂತ ಕೇಳಿ ಹೇಳ್ತಾರೆ. ಇಲ್ಲಿ ದರ್ಪನ ತೋರಿಸಬಾರ್ದು. ಉಸ್ತುವಾರಿಗಳು ಅಂತ ನಿಮಗೆ ಆಯ್ಕೆ ಮಾಡಿದ್ದಾರೆ ಅಂತಂದರೆ ನೀವು ಅಲ್ಲಿ ಬಂದು ಅದು ಏನು ಜಗಳ ಇರುತ್ತೆ, ಅದು ಏನು ವೈಮನಸ್ಸಿರುತ್ತೆ, ಮುಂದೆ ಏನು ಮಾಡಬೇಕು ಅನ್ನೋ ಚಾಣಾಕ್ಷದಿಂದ ಹೇಳ್ಬೋದು. ಈ ಅಗರ್ವಾಲ್ರು ಯಾರು ಅಂತಂದರೆ ಇವರು ಗೋರಖ್ಪುರದವರು, ಉತ್ತರ ಪ್ರದೇಶದ ಗೋರಖ್ಪುರವರು. ಯೋಗಿ ಆದಿತ್ಯನಾಥನ ಮೇಲೆ ಇಲ್ಲಸಲ್ಲದ ಆರೋಪಗಳು ಮಾಡ್ತಾರೆ, ಅವ್ರ ವಿರುದ್ಧ ಮಾತಾಡ್ತಾರೆ ಅಂತ ಹೇಳಿ ಸ್ಟೇಟ್ ಪಾಲಿಟಿಕ್ಸಿಂದ ಇವ್ರನ್ನ ಸೆಂಟ್ರಲ್ ಪಾಲಿಟಿಕ್ಸಿಗೆ ಶಿಫ್ಟ್ ಮಾಡಿದ್ರಪ್ಪ. ಇದೇ ಕಾರಣಕ್ಕೆ ಬಾಯಿ ಸರಿ ಇಲ್ಲ ಈ ಅಪ್ಪಂದು, ಬಾಯಿ ಭದ್ರ ಇಲ್ಲ ಅಂಥೇಳಿ. ಈಗ ಇಲ್ಲೂ ಬಂದು ಹಾಗೆ ಮಾತಾಡಿದರೆ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ರೀ ಕರ್ನಾಟಕದ ಸೀನಿಯರ್ ಲೀಡರ್ಸು? ಬರೀ ರಾಮುಲ್ ಮೇಲಲ್ಲ, CT ರವಿಗೂ ಇಲ್ಲಸಲ್ಲದ ಮಾತುಗಳನ್ನು ಆಡಿದ್ದಾರೆ. CT ರವಿನೂ ತಿರುಗಿ ಬೈದು ಬಂದುಬಿಟ್ಟಿದ್ದಾರೆ ವಾಪಸ್. ನಮ್ಮ ಲೀಡರ್ಸ್ಗಳು ಯಾರ ಮಾತನ್ನು ಅಕ್ಸೆಪ್ಟ್ ಮಾಡ್ತಾರೆ? ಮೋದಿ ಹೇಳಬೇಕು, ಅಮಿತ್ ಶಾ ಹೇಳಬೇಕು, JP ನಡ್ಡಾ ಹೇಳಬೇಕು, BL ಸಂತೋಷ್ ಹೇಳಬೇಕು. ಇಂಥ ಸೀನಿಯರ್ ಲೀಡರ್ಗಳು ಹೇಳಿದರೆ, ದೇವೇಂದ್ರ ಪ್ರಧಾನ್ ಇಂಥ ಸೀನಿಯರ್ ಲೀಡರ್ಗಳನ್ನು ಹೇಳಿದರೆ, ಅಥವಾ ಪಕ್ಷದಲ್ಲಿ ತೆಳಮಟ್ಟದಿಂದ ಕೆಲಸ ಮಾಡಿಕೊಂಡು ಇವತ್ತು ಅಗ್ರಸ್ಥಾನದಲ್ಲಿ ಇರುವಂಥವ್ರು ಯಾರಾದರೂ ಏನಾದರೂ ಹೇಳಿದರೆ ಹೌದು ಅಂತ ವಿನಯದಿಂದ ವಿನಮ್ರತೆಯಿಂದ ಕೇಳ್ತಾರೆ. ನೀವು ಏನೂ ಇಲ್ಲ, ಏಕಾಏಕಿ ಸಂಘಟನೆಯೊಳಗೆ ಇರಲಾರ್ದವರು ಒಂದ್ಸಲಿ ಜನರಲ್ ಸೆಕ್ರೆಟರಿನೂ ಆಗಿದ್ರು ಇವರು ಅಗರ್ವಾಲು, ಈ ಕರ್ನಾಟಕದ ಉಸ್ತುವಾರಿಗಳಾಗಿದ್ದಾರೆ. ಈಗ ಬಂದು ಇಲ್ಲಿ ದರ್ಪ ಮೆರೆದರೆ ಹೇಳ್ರಿ ಸಂಡೂರು ಬೈ ಎಲೆಕ್ಷನ್ ಸೋಲಕ್ಕೆ ನೀವೇ ಕಾರಣ ರೀ ಅಂತಂದರೆ ರಾಮುಲ್ ಹೆಂಗ್ರಿ ಅಕ್ಸೆಪ್ಟ್ ಮಾಡ್ತಾರೆ? ಅದನ್ನು ಆಗುತ್ತೆ ಅಕ್ಸೆಪ್ಟ್ ಮಾಡೋದಕ್ಕೆ? ನೀವು ಒಬ್ಬ ಸೀನಿಯರ್ ಲೀಡರಿಗೆ ಪಾಠ ಮಾಡ್ತೀರಿ ಅಂತಂದರೆ ನಿಮ್ಮ ಸೀನಿಯಾರಿಟಿ ಎಷ್ಟಿದೆ ಅನ್ನೋದನ್ನು ಸೈಮೆಂಟೇನಿಯಸ್ಲಿ ಅರ್ಥ ಮಾಡ್ಕೋಬೇಕಲ್ಲ. ಬಟ್ ಇದರಲ್ಲಿ ಹಾಗೇ ಇಲ್ಲ. ಬಟ್ ಬಹಳ ಕಷ್ಟ. ಅಂದರೆ ಬಳ್ಳಾರಿಯಲ್ಲಿ ಮತ್ತೆ BJPಯನ್ನು ಅಧಿಕಾರಕ್ಕೆ ತಗೊಂಬರೋದು ಅಷ್ಟೇ ಕಷ್ಟ, ಇವರಿಬ್ಬರನ್ನೂ ಒಂದು ಮಾಡೋದು ಅಷ್ಟೇ ಕಷ್ಟ. ಇನ್ನು ಇಂಥ ಉಸ್ತುವಾರಿಗಳನ್ನು ಕೊಟ್ಟರೆ ಮತ್ತೆ ಬಿರುಕು ಬೀಳದೆ ಇನ್ನೇನಾಗುತ್ತೆ? ಸರಿ ಆಯಿತು, ಇದೆಲ್ಲ ಒಂದು ಕಡೆಗೆ. ಆದರೆ ಇನ್ನು ಈ ಗೆಳೆಯರ ಪರಸ್ಪರ ಹೇಳಿಕೆಗಳನ್ನು ಕೇಳಿಬಿಟ್ರೆ ಬಾಬಾ ಶಾಕ್ ಅನಿಸ್ಬಿಡುತ್ತೆ. ಅಷ್ಟು ಶಾಕಿಂಗ್ ಹೇಳಿಕೆಗಳಿದೆ. ರೌಡಿಗಳ ಜೊತೆ ಸೇರಿ ಕೊಲೆ ಮಾಡೋಕ್ಕೆ ತಯಾರಾಗಿದ್ದ ರಾಮುಲು ಅವನಿಗೆ ಮಹಾಭಾರತ ರಾಮಾಯಣದಂತಹ ಕಥೆಗಳನ್ನು ಹೇಳಿ ಒಂದು ಸನ್ಮಾರ್ಗಕ್ಕೆ ತೆಗೆದುಕೊಂಡು ಬಂದು ಇವತ್ತು ಆ ಸ್ಥಾನ ಕೊಟ್ಟಿದ್ದೀನಿ ನಾನು ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ರಾಮುಲು ಮೇಲೆ ರೌಡಿಗಳ ಜೊತೆ ಸೇರ್ಕೊಂಡ್ಬಿಟ್ಟು ಜೀವನನೇ ಹಾಳು ಮಾಡೋಕ್ಕೆ ಹೊರಟ್ಕೊಂಡಿದ್ದ, ಅವನು ಒಳ್ಳೆ ದಾರಿಯಲ್ಲಿ ತಂದಿದ್ದೀನಿ, ಅವನಿಗೊಂದು ಒಳ್ಳೆ ದಾರಿ ಹಚ್ಕೊಟ್ಟಿದ್ದೀನಿ ಅಂತ ಅವರು. ಇನ್ನು ಈ ಕಡೆ ರಾಮುಲ್ ನೋಡಿದರೆ ಅವನಿಂದ ನನಗೇನು ಲಾಭ ಆಗಿಲ್ಲ. ನಮ್ಮದು ರಾಜಕೀಯ ಮನೆತನದ ಕುಟುಂಬ, ನಮ್ಮನೆಯಲ್ಲೂ ಹಿಂದೆ ರಾಜಕೀಯ ಮಾಡಿದವರಿದ್ದರು, ರಾಜಕಾರಣಿಗಳಿದ್ದರು. ನನ್ನ ದಾರಿ ನಾನೇ ಕಟ್ಕೊಂಡಿದ್ದೀನಿ. ನಾನೇನು ಇವ್ರ ಥರ ಹೆಲಿಕಾಪ್ಟರ್ನಲ್ಲಿ ತಿರುಗಾಡಿ ರಾಜಕಾರಣ ಮಾಡಿಲ್ಲ. ನಾನು ಕಷ್ಟ ಬಿದ್ದು ರಾಜಕೀಯ ಮಾಡಿದ್ದೀನಿ, ನನಗೆ ಗೊತ್ತಿದೆ ನಾನು ಏನು ಮಾಡಿದ್ದೀನಿ ಏನಿಲ್ಲ ಅಂತ ಈ ಕಡೆ ರಾಮುಲು.
ಇನ್ನು ಇದೇ ರಾಮುಲು ಹೇಳ್ತಾರೆ, ನನ್ನ ರಾಜಕೀಯವಾಗಿ ಮುಗಿಸ್ಬಿಡ್ಬೇಕು ಅಂದ್ಕೊಂಡಿದ್ದಾರೆ, ನನ್ನ ಕುಟುಂಬದ ಮೇಲೆ ದ್ವೇಷ ಕಾಡ್ತಾ ಇದ್ದಾರೆ. ಓ ಬಾಪ್ ರೇ, ಇವರಿಬ್ಬರು ಅಷ್ಟೇ ಕುಚುಕುಗಳಲ್ಲ, ಪರಸ್ಪರ ಇವ್ರ ಫ್ಯಾಮಿಲಿಗಳು ಕೂಡ ಅಷ್ಟೇ ಅನ್ಯೋನ್ಯವಾಗಿತ್ತು ಒಂದಾನೊಂದು ಕಾಲಕ್ಕೆ. ಈಗ ರಾಮುಲು ಅವ್ರ ಕುಟುಂಬದ ಮೇಲೇ ಜನಾರ್ದನ್ ರೆಡ್ಡಿ ಅವರು ಕಣ್ಣಾಕ್ಬಿಟ್ಟಿದ್ದಾರಂತೆ. ಜನಾರ್ದನ್ ರೆಡ್ಡಿ ಅವರು ರಾಮುಲು ಅವ್ರ ಕುಟುಂಬನೇ ಮುಗಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರಂತೆ. ಈ ಸ್ಟೇಟ್ಮೆಂಟ್ಗಳು ಇವರೇ ಹೇಳ್ಕೊಂಡಿದ್ದು, ಬೇರೆ ಯಾರು ಹೇಳ್ತಾ ಇರೋದಿಲ್ಲ. ಜನಾರ್ದನ್ ರೆಡ್ಡಿ ಹಿಂಗೆ ಕೇಳಿದರೆ ನನಗೇನು ಬರುತ್ತೆ ಅವ್ರ ಕುಟುಂಬ ಇದು ಮಾಡಿದರೆ, ಅವ್ರ ಕುಟುಂಬ ನಾಶ ಮಾಡಿದ್ರೆ ನನಗೇನು ಸಿಗುತ್ತೆ ಅಂತ. ಅದಾದ ಮೇಲೆ ಜನಾರ್ದನ್ ರೆಡ್ಡಿ ಹೇಳ್ತಾರೆ, ಅಯ್ಯಪ್ಪ ಇಷ್ಟು ವರ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದು ಈಗ ಡಿ ಕೆ ಶಿವಕುಮಾರ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ, ಡಿ ಕೆ ಶಿವಕುಮಾರ್ ಜೊತೆ ಮಾತಾಡ್ಕೊಂಡ್ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗೋ ಪ್ರಯತ್ನದಲ್ಲಿದ್ದಾರೆ ರಾಮುಲು ಅಂತ. ಅದಕ್ಕೆ ರಾಮುಲು ಹೇಳ್ತಾರೆ, ನಾನು ಯಾಕ್ರಿ ಕಾಂಗ್ರೆಸ್ಸಿಗೆ ಹೋಗಲಿ, ಐ ಆಮ್ ಅ ಮೋಸ್ಟ್ ಸ್ಟ್ರಾಂಗೆಸ್ಟ್ ಲೀಡರ್ ಇನ್ ಭಾರತೀಯ ಜನತಾ ಪಾರ್ಟಿ, BJPಯಲ್ಲಿ ನಾನು ಪ್ರಬಲವಾದಂತಹ ನಾಯಕ, ನಾನು ಯಾಕೆ ಕಾಂಗ್ರೆಸ್ಸಿಗೆ ಹೋಗಲಿ, ನಾನು ಯಾಕೆ ಡಿ ಕೆ ಶಿವಕುಮಾರ್ ಜೊತೆ ಸಂಪರ್ಕದಲ್ಲಿರಲಿ, ನನಗೇನು ಸಿಗುತ್ತೆ ಅದರಿಂದ, ಸೊ ನಾನು ಕಾಂಗ್ರೆಸ್ಸಿಗೆಲ್ಲ ಹೋಗಲ್ಲ, ನಾನು ಹೋಗ್ತಾ ಇಲ್ಲ, ಅದರ ಬಗ್ಗೆ ಆಲೋಚನೆಯೂ ಇಲ್ಲ ಅಂತ ರಾಮುಲು. ಸರಿ, ಇನ್ನು ಮತ್ತೆ ಜನಾರ್ದನ್ ರೆಡ್ಡಿ ಸತೀಶ್ ಜಾರಕಿಹೊಳಿ ಅವರನ್ನು ಹೆಣೆಯೋದಕ್ಕೆ ಡಿ ಕೆ ಶಿವಕುಮಾರ್ ರಾಮುಲನ್ನು ಅಸ್ತ್ರ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈ ಕಡೆ ಕಾಂಗ್ರೆಸ್ಸಲ್ಲಿ ನಾಯಕ ಸಮುದಾಯದ ಲೀಡರ್ ಅಂತ ಯಾರಾದ್ರೂ ಸತೀಶ್ ಜಾರಕಿಹೊಳಿ. ಅಂತಹ ಸತೀಶ್ ಜಾರಕಿಹೊಳಿಗೆ ಅಲ್ಟರ್ನೇಟಿವ್ ಲೀಡರನ್ನು ಕಾಂಗ್ರೆಸ್ ಒಳಗೆ ಕ್ರಿಯೇಟ್ ಮಾಡಬೇಕು ಅಂತಂದರೆ ಈಗ ಸದ್ಯಕ್ಕೆ ರಾಮುಲು ಒಬ್ಬರು ಸಿಕ್ಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಹಂಗೆ ರಾಮುಲು ಬಳಸ್ಕೊಳ್ತಾರೆ ನೋಡಿ, ಹಂಗೆ ಡಿ ಕೆ ಶಿವಕುಮಾರ್ ರಾಮುಲು ಬಳಸ್ಕೊಂಡು ಸತೀಶ್ ಜಾರಕಿಹೊಳಿಯನ್ನು ಸೈಡ್ಲೈನ್ ಮಾಡ್ತಾರೆ. ಅಷ್ಟಕ್ಕೂ ಸತೀಶ್ ಜಾರಕಿಹೊಳಿಯನ್ನು ಡಿ ಕೆ ಶಿ ಯಾಕೆ ಸೈಡ್ಲೈನ್ ಮಾಡ್ತಾರೆ? ಯಾಕೆ ಅಂತಂದರೆ ಇವತ್ತು ಕಾಂಗ್ರೆಸ್ಸಿನಲ್ಲಿ KPCC ಅಧ್ಯಕ್ಷ ಸ್ಥಾನಕ್ಕೆ ಇಫ್ ಸಪೋಸ್ ಮುಂದೆ CM ಏನಾದರೂ ಬದಲಾವಣೆ ಆದರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಪಿಟೇಟರ್ ಆಗಿ ಸಿದ್ದರಾಮಯ್ಯನವರ ಬಣದಲ್ಲಿ ಬಹಳ ಸ್ಟ್ರಾಂಗಾಗಿ ಗುರುತಿಸ್ಕೊಂಡಂಥ ನಾಯಕರು ಅಂತಂದರೆ ಸತೀಶ್ ಜಾರಕಿಹೊಳಿ. ಅಂತಹ ಸತೀಶ್ ಜಾರಕಿಹೊಳಿನ ಸೈಡ್ಲೈನ್ ಮಾಡೋಕ್ಕೆ ಒಂದು ವೆಪನ್ ಬೇಕಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ದಟ್ ವೆಪನ್ ಈಸ್ ಶ್ರೀರಾಮುಲು. ಆ ವೆಪನ್ ಶ್ರೀರಾಮುಲು. ಅದಕ್ಕೆ ಶ್ರೀರಾಮುಲು ಅವ್ರನ್ನ ಹೆಂಗಾದ್ರೂ ಮಾಡಿ ಕಾಂಗ್ರೆಸ್ಸಿಗೆ ಕರ್ಕೊಂಡ್ಬಿಡ್ತಾರೆ ನೋಡಿ ಅಂತ ಇವರು ಯಾರು ಜನಾರ್ದನ್ ರೆಡ್ಡಿ ಅವರು. ಸತೀಶ್ ಜಾರಕಿಹೊಳಿ ಅವರನ್ನು ಸೈಡ್ಲೈನ್ ಮಾಡೋ ಪ್ರಾರಬ್ಧ ನನಗೇನ್ರಿ, ನಾನು ಯಾಕೆ ಅವ್ರನ್ನ ಸೈಡ್ಲೈನ್ ಮಾಡಬೇಕು? ಅವ್ರ ಪಕ್ಷದಲ್ಲಿ ಅವ್ರು ಹೀರೋ, ನನ್ನ ಪಕ್ಷದಲ್ಲಿ ನಾನು ಹೀರೋ. ನಾನು ಕಾಂಗ್ರೆಸ್ಸಿಗೆ ಹೋದರೆ ಜೀರೋ ಆಗ್ತೀನಿ ರೀ, ನಾನು ಅಲ್ಲಿ ಜೀರೋ. ನಾನು ನನ್ನ ಪಕ್ಷದಲ್ಲೇ ಇರ್ತೀನಿ, ನನ್ನ ಪಕ್ಷಕ್ಕೆ ನಾನು ಹಗಲು ರಾತ್ರಿ ದುಡ್ದಿದ್ದೀನಿ. ನನ್ನ ಪಕ್ಷದಲ್ಲೇ ಇದ್ಕೊಂಡು ಭಾರತೀಯ ಜನತಾ ಪಾರ್ಟಿಯಲ್ಲೇ ಇದ್ಕೊಂಡು ಮತ್ತೊಬ್ಬ ಅಭ್ಯರ್ಥಿಯನ್ನು, ಅಂದರೆ ಇವತ್ತೇನು ಅಗರ್ವಾಲ್ರು ನನ್ನ ಮೇಲೆ ಆರೋಪ ಮಾಡಿದ್ರಲ್ಲ, ಸಂಡೂರು ವಿಧಾನಸಭಾ ಬೈ ಎಲೆಕ್ಷನ್ಸಲ್ಲಿ ಸೋಲಿಗೆ ನೀವೇ ಕಾರಣ ಅಂತೇಳಿ, ಹಾಗೆ ಇನ್ನೊಬ್ಬರನ್ನು ಸೋಲಿಸುವಂಥ ಹೀನಾಯ ಮನಸ್ಥಿತಿ ನಂದಲ್ಲ ಅಂತ ರಾಮುಲು ಕಿಡಿಕಾರಿದ್ರು. ಅದರೆಲ್ಲರ ಜೊತೆಗೆ ಹೇಳಿದರು, ಏನ್ರಿ ನನ್ನ ಏನು ಅನ್ಕೊಂಬಿಟ್ಟಿದ್ದಾರೆ, ಆ ಅಗರ್ವಾಲು ಎಷ್ಟು ಅಸಹ್ಯವಾಗಿ ನಾನು ನೋಡಿದ್ರು ಗೊತ್ತಾ, ಎಷ್ಟು ಅಸಹ್ಯವಾಗಿ ನನ್ನ ಜೊತೆ ಮಾತಾಡಿದ್ರು ಗೊತ್ತಾ, ನನಗೆ ತೀರಾ ಬೇಸರ ಆಗಿಬಿಡ್ತು, ಬೇಜಾರಾಗ್ಬಿಡ್ತು ಅನ್ನುವಂತಹ ಮಾತುಕತೆಗಳನ್ನೆಲ್ಲ ಆಡ್ಕೊಂಡು ತಮ್ಮ ಅಳಿಲನ್ನು ತೋಡ್ಕೊಂಡ್ರು. ಬಟ್ ನೆವರ್ ಇಮ್ಯಾಜಿನ್, ಯಾರೂ ಇಮ್ಯಾಜಿನ್ ಮಾಡಿರಲಿಲ್ಲ ಇವರಿಬ್ಬರು ಗೆಳೆಯರು, ಇವರಿಬ್ಬರು ಸ್ನೇಹಿತರು ಈ ಪರಿ ಕಚ್ಚಾಡ್ತಾರೆ, ಈ ಪರಿ ಇವರು ರಸ್ತೆಗೆ ಬಂದು ಬೀದಿಗೆ ಬಂದು ಸಾಮೂಹಿಕವಾಗಿ ಈ ರೀತಿ ಪರಸ್ಪರ ವಿರುದ್ಧಾತ್ಮಕ ಹೇಳಿಕೆಗಳನ್ನು ಕೊಡ್ಕೋತಾರೆ ಅಂತ ನೆವರ್ ಇಮ್ಯಾಜಿನ್, ಯಾರೂ ಇಮ್ಯಾಜಿನ್ ಮಾಡಿರಲಿಲ್ಲ. ಬಟ್ ಏನಾಗಿದೆ ಅಂತ ರಾಜ್ಯದ ಜನತೆಗೆ ಗೊತ್ತಿದೆ. ಬಟ್ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ, ಅಂದರೆ ಭಾರತೀಯ ಜನತಾ ಪಾರ್ಟಿಯ ಸೆಂಟ್ರಲ್ ಲೀಡರ್ಸ್ ಇದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಒಂದು ಸ್ವಲ್ಪ ಈ ಬೆಂಕಿಯನ್ನು ಆರಿಸುವಂಥ ಪ್ರಯತ್ನ ಮಾಡಲಿ. ಅದು ಯಾಕೆ ಇವರು ಇಲ್ಲಿ ತನಕ ಇನ್ನೂ ಇಂಟರ್ಫಿಯರ್ ಆಗ್ತಿಲ್ಲ, ಇಲ್ಲಿ ತನಕ ಯಾಕೆ ಯಾರೂ ಇವ್ರಿಗೆ ಕರೆದು ಬುದ್ಧಿ ಹೇಳ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಕಡೆ ವಿಜಯೇಂದ್ರ ಯತ್ನಾಳ್ ಅವರಿಬ್ಬರು ಪರಸ್ಪರ ಬಡದಾಡ್ಕೊಳ್ತಾ ಇದ್ರು, ಅವರಿಗೂ ಬುದ್ಧಿ ಹೇಳಿಲ್ಲ. ಉಸ್ತುವಾರಿಗಳನ್ನು ಕಳಿಸಿದ್ರು, ಆ ಉಸ್ತುವಾರಿಗಳು ಮತ್ತು ಯಾರು ಕೇಳ್ತಾರೆ? ಈ ಯತ್ನಾಳ್ ಹೇಳಿಬಿಟ್ರು ಭಾಳ ಕ್ಲಿಯರಾಗಿ, ಅಗರ್ವಾಲ್ರು ಉಸ್ತುವಾರಿ ಮೀಟಿಂಗಲ್ಲಿ ಇರ್ತಾರೆ ಅಂತಂದರೆ ನಾನು ಬರೋಂಗೇ ಇಲ್ಲ. ಅಗರ್ವಾಲ್ ಏನ್ರಿ ಯಡಿಯೂರಪ್ಪ ಮಗನ ಪರ ಬರ್ಕೊಂಬಂದಿರ್ತಾರೆ, ಅದನ್ನೇ ಹೇಳಿ ಹೋಗ್ಬಿಡ್ತಾರೆ. ಅವ್ರೇನು ನಮ್ಮ ಬಗ್ಗೆ ಮಾತಾಡ್ತಾರ? ನಿಜವಾಗ್ಲೂ ಏನು ಸಮಸ್ಯೆ ಆಗಿದೆ ಅಂತ ತನಿಖೆ ಮಾಡ್ತಾರೆ. ಹೀಗಾಗಿ ಈ ಉಸ್ತುವಾರಿಗಳನ್ನು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದ್ದಾರೆ ಅವರು. ಐ ಡೋಂಟ್ ಕೇರ್ ಅಂತಾರಲ್ಲ, ಹಾಗೆ ಉಸ್ತುವಾರಿಗಳನ್ನು ಕೇರೆ ಮಾಡ್ತಾ ಇಲ್ಲ ಇವಾಗ. ಸೊ ಇವರೊಬ್ಬರು ಉಸ್ತುವಾರಿಗಳನ್ನು ಕೇರ್ ಮಾಡದೇ ಇರೋಂಗೆ ಆಗೋಯ್ತು. ಸೊ ಈ ಉಸ್ತುವಾರಿ ಈ ಕಾನ್ಸೆಪ್ಟ್ ನಡೆಯಲ್ಲ ಭಾರತೀಯ ಜನತಾ ಪಾರ್ಟಿಯ ಸದ್ಯದ ಪರಿಸ್ಥಿತಿಗೆ. ಸೆಂಟ್ರಲ್ ಲೀಡರ್ಸೇ ಬರಬೇಕು, ಬುದ್ಧಿ ಹೇಳಬೇಕು, ಸಂಧಾನ ಮಾಡಿಸ್ಬೇಕು, ನೆಟ್ಟಕ್ಕೆ ಪಕ್ಷ ಕಟ್ಕೊಂಡು ಹೋಗಬೇಕು. ದಿಸ್ ಈಸ್ ದ ಲಾಸ್ಟ್ ಆಪ್ಷನ್. ಇಲ್ಲ ಅಂತಂದರೆ ಈಗ BJP ಹೆಂಗಾಗುತ್ತಂದರೆ ಮನೆಯೊಂದು 3 ಬಾಗಿಲು ಅನ್ನೋ ಥರ ಆಗಿಬಿಡುತ್ತೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್ ನೇರ ನುಡಿ. ನಮಸ್ಕಾರ.